ದಿನಕರ ತೂಗುದೀಪ ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹಾಗೂ ನಟ ನಿರ್ದೇಶಕ ಪ್ರೇಮ್ ಈ ಮೂವರು ಕೂಡ ಏಕಾಏಕಿ ಬೆಳ್ಳಂಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿಬಿಡ್ತಾರೆ. ಮನೆಗೆ ಹೋಗಿ ಸುಮಾರು 2 ಗಂಟೆಗಳ ಕಾಲ ಇವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತ. ವಿಜಯಲಕ್ಷ್ಮಿ ಅವರ ಬಳಿಯಲ್ಲಿ ನಮ್ಮದಿಷ್ಟೇ ಕೋರಿಕೆ, ಈಗ ಅವರೊಂದು ಕಾರಲ್ಲಿ ಬರಬಹುದು, ಅದನ್ನು ಮಾಧ್ಯಮದ ಕ್ಯಾಮ್ರಾಗಳು ಸಹಜವಾಗಿ ಸೆರೆ ಹಿಡಿತವೆ. ವಿಜಯಲಕ್ಷ್ಮಿ ಅವರೇನು ತಪ್ಪು ಮಾಡಿಲ್ಲ. ಇಲ್ಲಿ ಅವರ ಮುಖ ಮುಚ್ಕೊಳ್ಳೋದು, ಅವಾಯ್ಡ್ ಮಾಡೋದು ಮಾಡ್ತಕ್ಕಂಥ ಅವ್ರದ್ದೇನು ತಪ್ಪಿದೆ ಇದರಲ್ಲಿ? ನಾನು ಆ ಒಂದು ಮಹಿಳೆಯಲ್ಲಿ, ಆ ಒಂದು ಹೆಣ್ಣು ಮಗಳಲ್ಲಿ ನಮ್ಮದಿಷ್ಟೇ ಕೋರಿಕೆ, ವಿಜಯಲಕ್ಷ್ಮಿಯವರು ಮುಖ ಮುಚ್ಕೊಳ್ಳುವಂಥದ್ದು, ಅವಾಯ್ಡ್ ಮಾಡುವಂಥದ್ದು, ಮುಜುಗರಕ್ಕೆ ಒಳಗಾಗುವಂಥದ್ದು ಅವರೇನೂ ಮಾಡಿಲ್ಲ. ನಿಜವಾಗ್ಲೂ ಕೇಸ್ ಏನೇ ಆಗಿರಲಿ ರೀ, ಯಾರು ತಪ್ಪು ಮಾಡಿದ್ದಾರೋ ಮಾಡಿರೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮಗೇನೇ ನಮ್ಮ ಕಣ್ಣು ಮುಂದೆ ಬರ್ತಿರ್ತವೋ ಸಾಕ್ಷ್ಯಗಳು, ತನಿಖೆಯ ಅಂಶಗಳು, ನಮ್ಮ ಸೋರ್ಸ್ ನಮ್ಗೆ ಕೊಡ್ತಕ್ಕಂಥ ಮಾಹಿತಿಗಳು, ಅದರ ಆಧಾರದ ಮೇಲೆ ನಾವು ಮಾತಾಡ್ತಾ ಇರ್ತೀವಿ ಅಷ್ಟೇ. ಪ್ರತಿ ಬಾರಿ ಅವರಿಗೆ ಅಲ್ಲೋ ಜೈಲ್ ಹತ್ರ ಬಂದಾಗ ಸಹಜ ರೀ, ಅದೊಂದು ನ್ಯೂಸ್, ಅದೊಂದು ಸುದ್ದಿ, ಖ್ಯಾತನಾಮ ಆಗಿದ್ದಕ್ಕೆ ನಾವು ಅದನ್ನು ಅಪ್ಡೇಟ್ ಕೊಡ್ತೀವಿ. ಅನೇಕರು ಫಾಲೋ ಮಾಡೋರು ಇರ್ತಾರಲ್ಲ, ವೆಯ್ಟ್ ಮಾಡ್ತಿರಬಹುದು. ಅವರು ಫಾಲೋ ಮಾಡೋರು ಇರ್ತಾರೆ, ದರ್ಶನ್ ವೆಯ್ಟ್ ಮಾಡೋರು, ಯಾರ್ಯಾರು ಬರ್ತಿದ್ದಾರೆ ಬರ್ತಿಲ್ಲ, ಬರೆದಿರೋರ ಬಗ್ಗೆನೂ ಕಮೆಂಟ್ ಮಾಡೋ ಉದಾಹರಣೆಗಳಿದೆ ಬೇಕಾದಷ್ಟು. ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ಬಾಸ್ ನಾವು ಚೆನ್ನಾಗಿ ಬಳಸ್ಕೊಂಡ್ರು, ಇವ್ರು ಯಾರಿಗೂ ನಿಯತ್ತಿಲ್ಲ, ನೋಡಿದ್ದೀವಿ ನಾವು ಈ ಕಮೆಂಟ್ಸ್ಗಳನ್ನು ಕೂಡ ನೋಡಿದ್ದೀವಿ. ಹಾಗಾಗಿ ಇದೊಂದು ಸುದ್ದಿ ಅಷ್ಟೇ. ಯಾವ ಥರ ಈಗ ದಿನಕರ ತೂಗುದೀಪಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾರೋ ಅದೇ ರೀತಿ ವಿಜಯಲಕ್ಷ್ಮಿ ಅವರು ನಡೆದುಕೊಳ್ಳಬಹುದು. ಪ್ರತಿ ಬಾರಿ ಒಂದು ಮುಜುಗರಕ್ಕೊಳಗಾಗಿರ್ತಾರೆ ಅವರು. ನಿಜ ಹೇಳ್ತಾ ಇದ್ದೀನಿ, ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ದಾರೋ ಮಾಡಿಲ್ವೋ ಅದು ಬೇರೆ ವಿಚಾರ. ಅವರ ಒಂದು ಹೋರಾಟ ಇದೆಯಲ್ಲ, ವಿ ರೆಸ್ಪೆಕ್ಟ್ ದಟ್. ವಿಜಯಲಕ್ಷ್ಮಿ ಅವರ ಹೋರಾಟವನ್ನು ವಿ ರೆಸ್ಪೆಕ್ಟ್ ದಟ್. ಸಾಯುವಂತೆ ಹೊಡೆತ ತಿಂದಿದ್ದಂಥ ಮಹಿಳೆಯವರು ವಿಜಯಲಕ್ಷ್ಮಿಯವರು. ಸತ್ತೇ ಹೋಗ್ಬಿಡ್ತಾ ಇದ್ರೇನೋ ಎನ್ನುವಂಥ ಹೊಡೆತಗಳು, ಕೈ ಮೂಳೆಗಳೇ ಮುರಿದು ಹೋಗಿತ್ತು, ಪುಡಿ ಪುಡಿ ಆಗಿಬಿಟ್ಟಿತ್ತು, ಕಣ್ಣ ಹತ್ರ ಏಟು ಬಿದ್ದಿತ್ತು, ಮುಖದ ಹತ್ರ ಏಟು ಬಿದ್ದಿತ್ತು, ಬದುಕಿದ್ದೇ ಹೆಚ್ಚು ಅಂತ ಹೇಳ್ತಾರೆ ಕೆಲವರು. ಇರಲಿ, ಕೇಳಬಾರದು ಮಾತೆಲ್ಲ ಕೇಳಿರಬಹುದು ಅವರು. ಆದರೆ ಅವರು ಇವತ್ತಿನ ಹೋರಾಟ ಇದೆಯಲ್ಲ, ವಿ ರೆಸ್ಪೆಕ್ಟ್ ದಟ್. ಗೆಲ್ತಾರೆ ಸೋಲ್ತಾರೆ ಅದು ಬೇರೆ ವಿಚಾರ. ಇವತ್ತು 2 ಗಂಟೆಗಳ ಕಾಲ ಬಂದು ವಿನೀಶ್ದು ಏನೋ ಸ್ಕೂಲ್ ಸೀಟ್ ಬಗ್ಗೆ ನಾವು ಮಾತಾಡಿದ್ವಿ ಅಂತ ಅವ್ರು ಮಾತಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ನಂಬೋಣಮ್ಮ, ಆಯಿತು ನಂಬೋಣ. ವಿನೀಶ್ ಒಂದು ಸ್ಕೂಲ್ ಸೀಟ್ಗೆ ಕರ್ನಾಟಕದ ಖ್ಯಾತ ನಟನೊಬ್ಬನ ಪತ್ನಿ 2 ಗಂಟೆಗಳ ಕಾಲ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಳಿಯಲ್ಲಿ ಬೆಳ್ಳಂಬೆಳಿಗ್ಗೆ ಅವರ ಮನೆಗೆ ಬಂದು ಚರ್ಚೆ ಮಾಡಿದ್ದಾರೆ ಅಂತ ಸುದ್ದಿ ಇದೆಯಲ್ಲ, ನಂಬೋಣ. ಇದರಾಚೆಗೆ ಪ್ರೇಮ್ ಯಾಕೆ ಬಂದಿದ್ದರು, ದಿನಕರ ತೂಗುದೀಪ್ ಯಾಕೆ ಬಂದಿದ್ದರು, ಜೊತೆಗೆ ದಿನಕರ ತೂಗುದೀಪ್ ದರ್ಶನ್ ಅವರ ತಾಯಿ ಆರೋಗ್ಯದ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಬಟ್ ಬಿಟ್ಬಿಡೋಣ. ಆದರೆ ವಿಚಾರ ಏನೇ ಇರಲಿ, ಈ ಫ್ಯಾಮಿಲಿಯ ಒಂದು ಪ್ರಯತ್ನ ಅಲ್ಟಿಮೇಟ್ಲಿ ದರ್ಶನ್ ಜೊತೆಗೆ ನಿಂತ್ಕೊಂಡಿರೋದು ಅವರ ಫ್ಯಾಮಿಲಿ ಮಾತ್ರ ಅಂತ ನಮಗೆ ಪ್ರೂವ್ ಆಗುತ್ತೆ ಈ ಪಾಯಿಂಟಿಂದ. ಒಂದು ಕಡೆ ತಾಯಿ ಕೊರಗ್ತಾ ಇದ್ದಾರೆ, ಒಂದು ಕಡೆ ಸಹೋದರ ದಿನಕರ ತೂಗುದೀಪ್ ಕೊರಗ್ತಾ ಇರೋದು, ಇನ್ನೊಂದು ಕಡೆ ಅವರ ಪತ್ನಿ. ಬಟ್ ಒಂದು ಯೋಚನೆ ಮಾಡಿ, ಒಂದು ಮನೆ ಹೆಣ್ಣು ಮಗಳು ಬೆಳಗ್ಗೆ ಮನೇಲಿ ಕೆಲಸಗಳಿರ್ತವೆ, ಮಗನ ಸ್ಕೂಲಿಗೆ ರೆಡಿ ಮಾಡಬೇಕಾಗಿರುತ್ತೆ, ಇದರ ನಡುವೆ ಕಾನೂನು ಹೋರಾಟಗಳು, ಇದರ ನಡುವೆ ಒಂದು ಮುಜುಗರ, ಇದೆಲ್ಲವನ್ನು ಬದಿಗೊತ್ತಿ ಒಂದು ಕಡೆ ಈ ಕಡೆ ಪರಪನಗ್ರಹಾರಕ್ಕೂ ಬರಬೇಕು. ಊಟನೋ ಏನು ಬೇಕೋ ಬೇಡವೋ ಅದನ್ನು ನೋಡಬೇಕು, ಅದು ಮುಗಿಸ್ಕೊಂಡು ಬರಬೇಕು, ಒಂದು ಲಾಯರ್ ಆಫೀಸ್ಗೆ ಹೋಗಬೇಕು, ಅದು ಮುಗಿಸ್ಕೊಂಡು ಬರಬೇಕು, ಏನಾದರೂ ಅಪ್ಡೇಟ್ಸ್ ತೊಗೊಳ್ಬೇಕಲ್ಲಿ, ಏನು ಮಾಡಬೇಕು, ನೆಕ್ಸ್ಟ್ ಏನು ಅಂತ ತಿಳಿದವರೊಂದಿಗೆ ಚರ್ಚೆ ಕೂಡ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಕೂಡ ಆ ಮಹಿಳೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಗ್ರೇಟ್. ಅದು ಶಿಕ್ಷೆ ಆಗುತ್ತೋ ಬಿಡುತ್ತೋ, ಬಚಾಯಿಸ್ಕೊಳ್ತಾರೋ ಪಾರು ಮಾಡಿ ನಮಗೆ ಗೊತ್ತಿಲ್ಲ ರೀ. ಒಂದು ಆ ಪ್ರಯತ್ನ ನಾವು ಗೌರವಿಸೋಣ. ಇವತ್ತು CM ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ಸಾಕಷ್ಟು ಹೊತ್ತು ಅಲ್ಲಿ ಕಾಲ ಕಳೆದು ಕೇಳಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಉತ್ತರ ಮತ್ತು ಪ್ರೇಮ್ ಅವರು ಮಾತಾಡಿರುವ ಪ್ರಕಾರ ನಾವು ಹೋದಾಗ, ಪ್ರೇಮ್ ಅವ್ರ ಮಗನೂ ಇವ್ರ ಮಗನೂ ಒಂದೇ ಸ್ಕೂಲ್ ಓದ್ತಾ ಇದ್ರಂತೆ, ಇವ್ರ ಮಗ ಬೇರೆ ಸ್ಕೂಲ್ಗೆ ಹೋಗ್ಬಿಟ್ರಂತೆ. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಒಡೆತನದ ಶಾಲೆಗೆ ಸೇರಿಸಬೇಕು ಅಂಥೇಳಿ ಮಾತಾಡಕ್ಕೆ ಬಂದ್ವಿ ಅಂತ ಹೇಳಿದ್ದಾರೆ ಅವರು. ನಂಬೋಣ. ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ. ಅವ್ರ ಮಗುಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗಾ ನಮ್ಮ ಸ್ಕೂಲೇ ಸೇರಿಸ್ಬೇಕು. ಇನ್ನು 14-15 ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ನಮ್ಮಲ್ಲಿ ಸೀಟ್ ಏನೋ ಕೇಳಿದ್ದಾರೆ. ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ರು. ಪ್ರಿನ್ಸಿಪಾಲ್ ಹತ್ರ ಹೇಳ್ತೀನಿ, ಹೋಗಿ ಭೇಟಿ ಮಾಡಿ. ಅದಕ್ಕೆ ನಾನು ಆ ಸ್ಕೂಲ್ ನೋಡ್ತಾ ಇಲ್ಲ, ಈಗ ನನಗೂ ಟೈಮ್ ಇಲ್ಲ. ನಾನು ಒಂದು 7-8 ವರ್ಷದಿಂದ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ, ಎಲ್ಲ ಅವ್ರು ನೋಡ್ತಾರೆ. ಸೊ ಆ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ ನಾನು.
ತಿರ್ಗಿ ಎಕ್ಸಾಮ್ ಬರೀಬೇಕು ಮತ್ತೊಂದು, ಯಾಕೆಂದರೆ 14-15 ವರ್ಷ ಅಂದರೆ ಭಾಳ ಸೆನ್ಸಿಟಿವ್ ಏಜ್ ಅದು. ಸೊ ಹೋಗಿ ನೋಡಿಯಮ್ಮ ಅಂತ ಹೇಳಿ, ಅವರು ನನಗೆ ಕೇಸ್ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ. ಅವರು ನನ್ನ ಹತ್ರ ಕೇಸು ಏನು ನಾನು ಯಾವಾಗ ಸಾಹೇಬ್ರನ್ನ ಭೇಟಿ ಮಾಡಕ್ ಯಾವಾಗ ಬರ್ತಿರ್ತೀನಿ ಆಲ್ವೇಸ್ ಅಲ್. ಈಗ ನೀವು ನೋಡಿದ್ರೆ ಅಷ್ಟೇ ಬಿಟ್ರೆ ನಾನು ಏನು ಹೊಸ್ತೇನಲ್ಲ ಇದು. ನನ್ನ ಸ್ನೇಹಿತರ ದರ್ಶನ್, ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ. ಸೊ ಅದೇನು ಇದಿಲ್ಲ. ಸೊ ವಿನೀಸ್ ಒಂದು ಸ್ಕೂಲ್ ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆಲಿ ಓದ್ತಾ ಇದ್ರು. ಸೊ ಒಂದು ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ, ಈಗ ಹತ್ರ ಅಲ್ಲಿ ದೂರ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದಕ್ಕೆಂದ್ರೆ ಅದು ಕಾನೂನು ಇದೆ, ನ್ಯಾಯಾಂಗ ನಡೀತಾ ಇದೆ, ಅದ್ರ ಮೇಲೆ ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ. ಇಲ್ಲ, ನಾನು ಫಸ್ಟೇ ಬಂದೆ, ನಾನು ಸಾಹೇಬ್ರ ಹತ್ರ ಮಾತಾಡಿ ನಾನು ಹೊರಗಡೆ ಅಲ್ಲಿದ್ದೆ. ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು. ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟ ವಿಷಯ, ನನಗೂ ಅದಕ್ಕೂ ನಿಜವಾದ ಸಂಬಂಧ ಇಲ್ಲರಪ್ಪ, ಪ್ಲೀಸ್ ದಯವಿಟ್ಟು.